ಚಿಕ್ಕಬಳ್ಳಾಪುರ ತಾಲೂಕಿನ ಗೌರಿಬಿದನೂರು ರಸ್ತೆ ಮಾರ್ಗದಲ್ಲಿರುವ ಶ್ರೀನಿವಾಸ ಸಾಗರ ಜಲಾಶಯ ಮಳೆಗಾಲದಲ್ಲಿ ತುಂಬಿ ತುಳುಕುತ್ತದೆ. ಇದೇ ಜಲಾಶಯಕ್ಕೆ ಬೆಂಗಳೂರಿನ ಕೊಳಚೆ ತ್ಯಾಜ್ಯ ನೀರನ್ನು 2 ಬಾರಿ ಸಂಸ್ಕರಿಸಿ ಈ ಕೆರೆಗೆ ತುಂಬಿಸೋದ್ರಿಂದ ಮಳೆಗಾಲದಲ್ಲಿ ಮಳೆ ನೀರು ಮತ್ತು ಈ ಕೊಳಚೆ ನೀರು ಎರಡೂ ಬೆರೆತು ಕೆರೆ ತುಂಬಿ ಧುಮ್ಮಿಕ್ಕುವ ಜಲಾಶಯ 80 ಅಡಿಗಳ ಎತ್ತರದಿಂದ ಧುಮುಕೋದನ್ನು ವೀಕ್ಷಿಸಲು ವಿವಿಧ ಪ್ರದೇಶಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸ್ತಾರೆ. ಇನ್ನು ಅಲ್ಲಿ ಕೊಳಚೆ ನೀರನ್ನು ಸಂಸ್ಕರಿಸಿ ಕೆರೆಯಿಂದ ಹರಿಸ್ತಾ ಇದ್ದಾರೆ ಅನ್ನೋದನ್ನು ಮರೆತು ಜಲಪಾತದಲ್ಲಿ ಸಖತ್ ಎಂಜಾಯ್ ಮಾಡಿ ಸಂಭ್ರಮಿಸ್ತಾರೆ. ಆದರೆ ಬೇಸಿಗೆ ಕಾಲ ಬಂತು ಅಂದರೆ ಸಾಕು, ಪ್ರವಾಸಿಗರ ಸಂಖ್ಯೆ ಬೆರಳೆಣಿಕೆಯಷ್ಟು ಜನ ಮಾತ್ರ ವೀಕ್ಷಣೆ ಮಾಡಿ ಹೋಗ್ತಾರೆ. ಇನ್ನು ಯುಗಾದಿ, ರಂಜಾನ್ ಹಬ್ಬ, ಭಾನುವಾರ ಸೇರಿದಂತೆ ಸಾಲು ಸಾಲು ರಜೆಗಳು ಬಂದಿದ್ದು ಸ್ಥಳೀಯ ಪ್ರವಾಸಿಗರು ದಂಡು ದಂಡಾಗಿ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಲಗ್ಗೆ ಇಟ್ಟಿದ್ರು. ಶ್ರೀನಿವಾಸ ಸಾಗರ ಜಲಾಶಯದ ನೀರಿಗೆ ಅತಿಕ್ರಮ ಪ್ರವೇಶ ಇಲ್ಲ ಎಂದು ಸರ್ಕಾರದಿಂದ ನಾಮಫಲಕ ಇದ್ರೂ ಸಹ ಲೆಕ್ಕಿಸದೆ ಸ್ಥಳೀಯ ಪ್ರವಾಸಿಗರು ತಂಡೋಪತಂಡವಾಗಿ ನೀರಿಗಿಳಿದು ಕೊಳಚೆ ನೀರಿನ ಜೊತೆಗೆ ಸಾವಿನ ಜೊತೆಗೆ ಚೆಲ್ಲಾಟವಾಡಿದ್ದಾರೆ. ಅಂದ ಹಾಗೆ ಇದೇ ಶ್ರೀನಿವಾಸ ಸಾಗರ ಜಲಾಶಯಕ್ಕೆ ಅಂಟಿಕೊಂಡಂತೆ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಇದ್ದು ಇದನ್ನು ಅಪವಿತ್ರ ಮಾಡುವ ಕೆಲಸವನ್ನ ಕೆಲವರು ಮಾಡ್ತಾ ಇದ್ದಾರೆ. ಹೌದು, ಸಾಲು ಸಾಲು ರಜೆಗಳು ಇರೋ ಕಾರಣ ಜಲಾಶಯಕ್ಕೆ ಅಂತ ಬರೋ ಕೆಲ ಪುಂಡ ಪೋಖ್ರಿಗಳು ದೇವಸ್ಥಾನದ ಸುತ್ತಮುತ್ತ ಮದ್ಯಪಾನ ಮಾಡಿ ಮಾಂಸಾಹಾರ ಸೇವಿಸಿ ಎಲ್ಲಂದರಲ್ಲಿ ಬಾಟಲ್ಗಳನ್ನು ಒಡೆದು ಅಲ್ಲೇ ಬಿಸಾಡಿ ಹೋಗ್ತಾ ಇರೋದು ದೇವಾಲಯದ ಆಡಳಿತ ಮಂಡಳಿ ಇದನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೂ ಸುಮಾರು 2-3 ದಿನಗಳಿಂದ ಉಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬ ಇದ್ದ ಒಂದು ಕಾರಣದಿಂದ ಈ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ದೇವಸ್ಥಾನವೂ ಇದ್ದು ತದನಂತರ ದೇವಾಲಯದ ಮುಂಭಾಗದಲ್ಲಿ ಕೆರೆಯಲ್ಲಿ ನೀರಿರುವ ಕಾರಣದಿಂದ ಸುಮಾರು ಜನ ಇವತ್ತಿನ ದಿವಸ ಆಗಮಿಸಿದ್ದಾರೆ. ಸುಮಾರು ಒಂದು 500ರಿಂದ 800 ಜನದವರೆಗೂ ಇವತ್ತಿನ ದಿವಸ ಇಲ್ಲಿಗೆಲ್ಲ ಬಂದಿರ್ತಾರೆ. ಆದರೂ ಕೂಡ ಕೆರೆಯಲ್ಲಿ ಈಜಾಡಬಾರದು ಅಂತ ನಾಮಫಲಕವನ್ನು ಕೂಡ ಅಲ್ಲಿ ಹಾಕಿರ್ತಾರೆ. ಆದರೂ ಕೂಡ ಸುಮಾರು ಜನ ನೀರಲ್ಲಿ ಇಳಿಯೋದು ಈಜಾಡುವಂತಹದ್ದು ಅದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನಂತರ ಏನಪ್ಪ ಅಂದರೆ ಈ ಕೆರೆಯಲ್ಲಿ ಸುಮಾರು ಸಾವುಗಳು ಕೂಡ ಸಂಭವಿಸಿದೆ. ಅದರ ಬಗ್ಗೆ ನಾವು ಹೇಳಿದ್ರೂ ಕೂಡ ಅವ್ರು ನಮ್ಮ ಮಾತನ್ನು ಕೇಳದೆ ತಿರಸ್ಕರಿಸ್ಕೊಂಡು ಕೆರೆಯಲ್ಲಿ ನೀರಲ್ಲಿ ಈಜಾಡುವಂತಹದ್ದು. ನಂತರ ನಿನ್ನೆ ರಂಜಾನ್ ಕೂಡ ಆಗಿದೆ ಹಾಗೂ ವರ್ಷದಡುಗೆ ಇರೋದರಿಂದ ಕೆಲವರೆಲ್ಲರೂ ಕೂಡ ಮಾಂಸ ಭೋಜನಗಳನ್ನು ಮಾಡ್ಕೊಂಬಂದು ಈ ಪವಿತ್ರವಾದಂತಹ ಸ್ಥಳದಲ್ಲೂ ಕೂಡ ಅದನ್ನೆಲ್ಲ ತಿನ್ನೋದು ಮಾಡೋದು, ನಂತರ ಕೆರೆ ಕಟ್ಟೆ ಮುಂಭಾಗದಲ್ಲೆಲ್ಲ ಕುಡಿಯೋದು ಮಾಡೋದು ಇದನ್ನೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ರಜಾ ಇರುವಂತಹ ದಿನಗಳಲ್ಲೂ ಹಾಗೂ ಈ ಹಬ್ಬ ಹರಿದಿನಗಳಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನವನ್ನು ಹರಿಸಿ ಸೂಕ್ತ ಭದ್ರತೆಯನ್ನು ಕೈಗೊಳ್ಳಬೇಕಾಗಿ ಪ್ರಾರ್ಥನೆ. ಇವತ್ತೆಲ್ಲವೂ ಕೂಡ ಸುಮಾರು ಜನ ಬಂದಿದ್ದಾರೆ. ಕೆರೆಯಲ್ಲಿ ಆಡಬಾರ್ದು ಅಂತ ಹೇಳಿದ್ರು ಕೂಡ ಅದನ್ನೆಲ್ಲ ನೀರಲ್ಲಿ ಆಡುವಂಥದ್ದು. ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಒಂದು ಅನಾಹುತ ಕೂಡ ನಾವು ನೋಡಬೇಕಾಗಿತ್ತು. ಏನೋ ದೇವರಿಚ್ಛೆ, ಮನುಷ್ಯನ ಒಂದು ಪ್ರಾಣ ಗಟ್ಟಿ ಇತ್ತೇನೋ ಅದರಿಂದ ಬದುಕಿ ಉಳಿದಿದ್ದಾನೆ. ಸ್ವಸ್ತಿ. ಒಟ್ಟಾರೆ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಪ್ರವಾಸಿಗರು ನಿಷೇಧಿತ ಸ್ಥಳದಲ್ಲಿ ನೀರಿಗಿಳಿದು ಒಂದು ಕಡೆ ಉಚ್ಚಾಟ ಆಡಿ ಮೆರೀತಾ ಇದ್ರೆ, ಇನ್ನೊಂದು ಕಡೆ ಪುರಾಣ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಸುತ್ತಮುತ್ತಲು ಮದ್ಯ ಮಾಂಸಾಹಾರವನ್ನು ಸೇವಿಸಿ ದೇವಾಲಯದ ಪವಿತ್ರತೆಯನ್ನು ಅಪವಿತ್ರ ಮಾಡ್ತಾ ಇರೋದು ಭಕ್ತಾದಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಇನ್ನಾದರೂ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸಬೇಕು ಅನ್ನೋದು ಭಕ್ತಾದಿಗಳ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.